ಚುನಾಯಿತ ಪ್ರತಿನಿಧಿಗಳು ಆಯವ್ಯಯವನ್ನು ಮಂಡಿಸಬೇಕು. ಅದನ್ನು ಬಿಟ್ಟು ಸುಮಾರು 4.5 ವರ್ಷದಿಂದ ಚುನಾವಣೆ ಮಾಡಿಲ್ಲ. ಇದು ಗ್ರೇಟರ್ ಬ್ಯಾಂಗ್ಳೂರ್, ಇದೊಂದು ಮೋಸ, ಇದೊಂದು ಅನ್ಯಾಯ. ಬೆಂಗಳೂರು ಜನರಿಗೆ, ನಗರದ ನಾಗರಿಕರಿಗೆ ಮಾಡಿದಂಥ ಮಹಾ ಮೋಸ. ಕೆಂಪೇಗೌಡರ ಚಿಂತನೆಗೆ, ಮಹಾಮಹಿಮರಾದಂಥ ಕೆಂಪೇಗೌಡರ ಚಿಂತನೆಗೆ ಅತ್ಯಂತ ಕೆಟ್ಟ ಸಂಸ್ಕಾರ. ಇದು ಒಳ್ಳೆಯದಲ್ಲ. ಇದು ಯಾವ ಕಾರಣಕ್ಕೂ ಅತ್ಯಂತ ಕೆಟ್ಟ ಸಂಪ್ರದಾಯ. ನಾವಂತೂ ಇದನ್ನು ತೀವ್ರವಾಗಿ, ಇಡೀ ಬರೀ ಬೆಂಗಳೂರು ಒಂದೇ ಅಲ್ಲ, ಬೆಂಗಳೂರು ರಾಜಧಾನಿಗೆ ಬೆಂಬಲವಾಗಿ ಬೆಳಗಾವಿಯಿಂದ ಚಾಮರಾಜನಗರ, ಮಂಗಳೂರಿನಿಂದ ಕೋಲಾರದವರೆಗೂ ನಿರಂತರ ಹೋರಾಟ ಮಾಡಿ ಈ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತುಂಬೋದಕ್ಕೆ ವಿನೂತನ ಚಳುವಳಿ, ಇದು ಈಡ್ಗಾಯ್ ಒಡೆಯುವ ಚಳುವಳಿ. ಇಡೀ ರಾಜ್ಯದ ಉದ್ದಗಲಕ್ಕೂ 2 ಕೋಟಿ ಈಡ್ಗಾಯ್ ಒಡೆಸಬೇಕು ಅಂಥೇಳಿ ಮಾಡಿದ್ದೇವೆ. ನಾವು ಏಪ್ರಿಲ್ 1 ಆ ದಿನ ಭಾಳ ಗಂಭೀರವಾದ ದಿನ. ಆವತ್ತಿನಿಂದ ಎಲ್ಲಿ ಅಂದ್ರಲ್ಲಿ ತೆಂಗಿನಕಾಯನ್ನು ಒಡೆಯೋ ಮೂಲಕ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ವಿರುದ್ಧವಾಗಿರುವ ಗ್ರೇಟರ್ ಬ್ಯಾಂಗ್ಳೂರ್ ಇದು ಆಗಬಾರ್ದು. ಇವತ್ತು ನಾನು ಒಳಗಡೆ ನುಗ್ಗಿ ಗಲಾಟೆ ಮಾಡಬೇಕು ಅಂತಿತ್ತು, ಆದರೆ ನನಗೆ ಅದು ಸರಿ ಕಾಣಲಿಲ್ಲ. ಅದೇನು ಮಂಡನೆ ಮಾಡಿದರೆ ಮಾಡಿಕೊಳ್ಳಿ, ಆದರೆ ಇದು ಪ್ರತಿಭಟನೆಯನ್ನು ಅದ್ಭುತವಾಗಿ ಮಾಡಬೇಕು ಅಂಥೇಳಿ ಮಾಡಿದ್ದೇವೆ. ಇದು ಇಲ್ಲಿಗೆ ನಿಲ್ಲಲ್ಲ, ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ. ಯಾವ ಕಾರಣಕ್ಕೂ ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ, ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ, ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ. ಚುನಾಯಿತ ಪ್ರತಿನಿಧಿಗಳು ಆಯವ್ಯಯವನ್ನು ಮಂಡಿಸಬೇಕು. ಅದನ್ನು ಬಿಟ್ಟು ಸುಮಾರು 4.5 ವರ್ಷದಿಂದ ಚುನಾವಣೆ ಮಾಡಿಲ್ಲ. ಇದು ಗ್ರೇಟರ್ ಬ್ಯಾಂಗ್ಳೂರ್, ಇದೊಂದು ಮೋಸ, ಇದೊಂದು ಅನ್ಯಾಯ. ಬೆಂಗಳೂರು ಜನರಿಗೆ, ನಗರದ ನಾಗರಿಕರಿಗೆ ಮಾಡಿದಂಥ ಮಹಾ ಮೋಸ. ಕೆಂಪೇಗೌಡರ ಚಿಂತನೆಗೆ, ಮಹಾಮಹಿಮರಾದಂಥ ಕೆಂಪೇಗೌಡರ ಚಿಂತನೆಗೆ ಅತ್ಯಂತ ಕೆಟ್ಟ ಸಂಸ್ಕಾರ. ಇದು ಒಳ್ಳೆಯದಲ್ಲ. ಇದು ಯಾವ ಕಾರಣಕ್ಕೂ ಅತ್ಯಂತ ಕೆಟ್ಟ ಸಂಪ್ರದಾಯ. ನಾವಂತೂ ಇದನ್ನು ತೀವ್ರವಾಗಿ, ಇಡೀ ಬರೀ ಬೆಂಗಳೂರು ಒಂದೇ ಅಲ್ಲ, ಬೆಂಗಳೂರು ರಾಜಧಾನಿಗೆ ಬೆಂಬಲವಾಗಿ ಬೆಳಗಾವಿಯಿಂದ ಚಾಮರಾಜನಗರ, ಮಂಗಳೂರಿನಿಂದ ಕೋಲಾರದವರೆಗೂ ನಿರಂತರ ಹೋರಾಟ ಮಾಡಿ ಈ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತುಂಬೋದಕ್ಕೆ ವಿನೂತನ ಚಳುವಳಿ, ಇದು ಈಡ್ಗಾಯ್ ಒಡೆಯುವ ಚಳುವಳಿ. ಇಡೀ ರಾಜ್ಯದ ಉದ್ದಗಲಕ್ಕೂ 2 ಕೋಟಿ ಈಡ್ಗಾಯ್ ಒಡೆಸಬೇಕು ಅಂಥೇಳಿ ಮಾಡಿದ್ದೇವೆ. ನಾವು ಏಪ್ರಿಲ್ 1 ಆ ದಿನ ಭಾಳ ಗಂಭೀರವಾದ ದಿನ. ಆವತ್ತಿನಿಂದ ಎಲ್ಲಿ ಅಂದ್ರಲ್ಲಿ ತೆಂಗಿನಕಾಯನ್ನು ಒಡೆಯೋ ಮೂಲಕ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ವಿರುದ್ಧವಾಗಿರುವ ಗ್ರೇಟರ್ ಬ್ಯಾಂಗ್ಳೂರ್ ಇದು ಆಗಬಾರ್ದು. ಇವತ್ತು ನಾನು ಒಳಗಡೆ ನುಗ್ಗಿ ಗಲಾಟೆ ಮಾಡಬೇಕು ಅಂತಿತ್ತು, ಆದರೆ ನನಗೆ ಅದು ಸರಿ ಕಾಣಲಿಲ್ಲ. ಅದೇನು ಮಂಡನೆ ಮಾಡಿದರೆ ಮಾಡಿಕೊಳ್ಳಿ, ಆದರೆ ಇದು ಪ್ರತಿಭಟನೆಯನ್ನು ಅದ್ಭುತವಾಗಿ ಮಾಡಬೇಕು ಅಂಥೇಳಿ ಮಾಡಿದ್ದೇವೆ. ಇದು ಇಲ್ಲಿಗೆ ನಿಲ್ಲಲ್ಲ, ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ. ಯಾವ ಕಾರಣಕ್ಕೂ
ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ. ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ. ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ. ಚುನಾಯಿತ ಪ್ರತಿನಿಧಿಗಳು ಆಯವ್ಯಯವನ್ನು ಮಂಡಿಸಬೇಕು. ಅದನ್ನು ಬಿಟ್ಟು ಸುಮಾರು 4.5 ವರ್ಷದಿಂದ ಚುನಾವಣೆ ಮಾಡಿಲ್ಲ. ಇದು ಗ್ರೇಟರ್ ಬ್ಯಾಂಗ್ಳೂರ್, ಇದೊಂದು ಮೋಸ, ಇದೊಂದು ಅನ್ಯಾಯ. ಬೆಂಗಳೂರು ಜನರಿಗೆ, ನಗರದ ನಾಗರಿಕರಿಗೆ ಮಾಡಿದಂಥ ಮಹಾ ಮೋಸ. ಕೆಂಪೇಗೌಡರ ಚಿಂತನೆಗೆ, ಮಹಾಮಹಿಮರಾದಂಥ ಕೆಂಪೇಗೌಡರ ಚಿಂತನೆಗೆ ಅತ್ಯಂತ ಕೆಟ್ಟ ಸಂಸ್ಕಾರ. ಇದು ಒಳ್ಳೆಯದಲ್ಲ. ಇದು ಯಾವ ಕಾರಣಕ್ಕೂ ಅತ್ಯಂತ ಕೆಟ್ಟ ಸಂಪ್ರದಾಯ. ನಾವಂತೂ ಇದನ್ನು ತೀವ್ರವಾಗಿ, ಇಡೀ ಬರೀ ಬೆಂಗಳೂರು ಒಂದೇ ಅಲ್ಲ, ಬೆಂಗಳೂರು ರಾಜಧಾನಿಗೆ ಬೆಂಬಲವಾಗಿ ಬೆಳಗಾವಿಯಿಂದ ಚಾಮರಾಜನಗರ, ಮಂಗಳೂರಿನಿಂದ ಕೋಲಾರದವರೆಗೂ ನಿರಂತರ ಹೋರಾಟ ಮಾಡಿ ಈ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತುಂಬೋದಕ್ಕೆ ವಿನೂತನ ಚಳುವಳಿ, ಇದು ಈಡ್ಗಾಯ್ ಒಡೆಯುವ ಚಳುವಳಿ. ಇಡೀ ರಾಜ್ಯದ ಉದ್ದಗಲಕ್ಕೂ 2 ಕೋಟಿ ಈಡ್ಗಾಯ್ ಒಡೆಸಬೇಕು ಅಂಥೇಳಿ ಮಾಡಿದ್ದೇವೆ. ನಾವು ಏಪ್ರಿಲ್ 1 ಆ ದಿನ ಭಾಳ ಗಂಭೀರವಾದ ದಿನ. ಆವತ್ತಿನಿಂದ ಎಲ್ಲಿ ಅಂದ್ರಲ್ಲಿ ತೆಂಗಿನಕಾಯನ್ನು ಒಡೆಯೋ ಮೂಲಕ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ವಿರುದ್ಧವಾಗಿರುವ ಗ್ರೇಟರ್ ಬ್ಯಾಂಗ್ಳೂರ್ ಇದು ಆಗಬಾರ್ದು. ಇವತ್ತು ನಾನು ಒಳಗಡೆ ನುಗ್ಗಿ ಗಲಾಟೆ ಮಾಡಬೇಕು ಅಂತಿತ್ತು, ಆದರೆ ನನಗೆ ಅದು ಸರಿ ಕಾಣಲಿಲ್ಲ. ಅದೇನು ಮಂಡನೆ ಮಾಡಿದರೆ ಮಾಡಿಕೊಳ್ಳಿ, ಆದರೆ ಇದು ಪ್ರತಿಭಟನೆಯನ್ನು ಅದ್ಭುತವಾಗಿ ಮಾಡಬೇಕು ಅಂಥೇಳಿ ಮಾಡಿದ್ದೇವೆ. ಇದು ಇಲ್ಲಿಗೆ ನಿಲ್ಲಲ್ಲ, ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ. ಯಾವ ಕಾರಣಕ್ಕೂ ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ. ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ. ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ. ಚುನಾಯಿತ ಪ್ರತಿನಿಧಿಗಳು ಆಯವ್ಯಯವನ್ನು ಮಂಡಿಸಬೇಕು. ಅದನ್ನು ಬಿಟ್ಟು ಸುಮಾರು 4.5 ವರ್ಷದಿಂದ ಚುನಾವಣೆ ಮಾಡಿಲ್ಲ. ಇದು ಗ್ರೇಟರ್ ಬ್ಯಾಂಗ್ಳೂರ್, ಇದೊಂದು ಮೋಸ, ಇದೊಂದು ಅನ್ಯಾಯ. ಬೆಂಗಳೂರು ಜನರಿಗೆ, ನಗರದ ನಾಗರಿಕರಿಗೆ ಮಾಡಿದಂಥ ಮಹಾ ಮೋಸ. ಕೆಂಪೇಗೌಡರ ಚಿಂತನೆಗೆ, ಮಹಾಮಹಿಮರಾದಂಥ ಕೆಂಪೇಗೌಡರ ಚಿಂತನೆಗೆ ಅತ್ಯಂತ ಕೆಟ್ಟ ಸಂಸ್ಕಾರ. ಇದು ಒಳ್ಳೆಯದಲ್ಲ. ಇದು ಯಾವ ಕಾರಣಕ್ಕೂ ಅತ್ಯಂತ ಕೆಟ್ಟ ಸಂಪ್ರದಾಯ. ನಾವಂತೂ ಇದನ್ನು ತೀವ್ರವಾಗಿ, ಇಡೀ ಬರೀ ಬೆಂಗಳೂರು ಒಂದೇ ಅಲ್ಲ, ಬೆಂಗಳೂರು ರಾಜಧಾನಿಗೆ ಬೆಂಬಲವಾಗಿ ಬೆಳಗಾವಿಯಿಂದ ಚಾಮರಾಜನಗರ, ಮಂಗಳೂರಿನಿಂದ ಕೋಲಾರದವರೆಗೂ ನಿರಂತರ ಹೋರಾಟ ಮಾಡಿ ಈ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತುಂಬೋದಕ್ಕೆ ವಿನೂತನ ಚಳುವಳಿ, ಇದು ಈಡ್ಗಾಯ್ ಒಡೆಯುವ ಚಳುವಳಿ. ಇಡೀ ರಾಜ್ಯದ ಉದ್ದಗಲಕ್ಕೂ 2 ಕೋಟಿ ಈಡ್ಗಾಯ್ ಒಡೆಸಬೇಕು ಅಂಥೇಳಿ ಮಾಡಿದ್ದೇವೆ. ನಾವು ಏಪ್ರಿಲ್ 1 ಆ ದಿನ ಭಾಳ ಗಂಭೀರವಾದ ದಿನ. ಆವತ್ತಿನಿಂದ ಎಲ್ಲಿ ಅಂದ್ರಲ್ಲಿ ತೆಂಗಿನಕಾಯನ್ನು ಒಡೆಯೋ ಮೂಲಕ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ವಿರುದ್ಧವಾಗಿರುವ ಗ್ರೇಟರ್ ಬ್ಯಾಂಗ್ಳೂರ್ ಇದು ಆಗಬಾರ್ದು. ಇವತ್ತು ನಾನು ಒಳಗಡೆ ನುಗ್ಗಿ ಗಲಾಟೆ ಮಾಡಬೇಕು ಅಂತಿತ್ತು, ಆದರೆ ನನಗೆ ಅದು ಸರಿ ಕಾಣಲಿಲ್ಲ. ಅದೇನು ಮಂಡನೆ ಮಾಡಿದರೆ ಮಾಡಿಕೊಳ್ಳಿ, ಆದರೆ
ಇದು ಪ್ರತಿಭಟನೆಯನ್ನು ಅದ್ಭುತವಾಗಿ ಮಾಡಬೇಕು ಅಂತೇಳಿ ಮಾಡಿದ್ದೇವೆ. ಇದು ಇಲ್ಲಿಗೆ ನಿಲ್ಲಲ್ಲ, ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ. ಯಾವ ಕಾರಣಕ್ಕೂ ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ, ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ, ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ.